ಮೇಷ ರಾಶಿಯವರ ಪಾಲಿಗೆ ಈ ವಾರವು ಕೇವಲ ಸಾಮಾನ್ಯವಾದ ವಾರವಲ್ಲ, ಬದಲಿಗೆ ಗ್ರಹಗಳ ಸ್ಥಾನಪಲ್ಲಟದಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲಂತಹ ಮಹತ್ತರವಾದ ಬದಲಾವಣೆಗಳು ಈ ವಾರದಲ್ಲಿ ಗೋಚರಿಸುತ್ತಿವೆ. ಇಷ್ಟು ದಿನಗಳ ಕಾಲ ನಿಮ್ಮ ರಾಶ್ಯಾಧಿಪತಿಯು ನಿಮಗೆ ನೀಡುತ್ತಿದ್ದ ಕಷ್ಟಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯಲಿದೆ ಮತ್ತು ಗ್ರಹಗಳ ರಾಜನಾದ ಮಂಗಳನು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಶುಭ ಫಲಗಳನ್ನು ನೀಡಲಿದ್ದಾನೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಕೂಲಂಕಷವಾಗಿ ಚರ್ಚೆ ಮಾಡಲಿದ್ದೇವೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೇಷ ರಾಶಿಯ ಸಮಸ್ತ ವೀಕ್ಷಕರೇ, ಮೊದಲನೆಯದಾಗಿ ಈ ವಾರ ನಿಮಗೊಂದು ಸಿಹಿ ಸುದ್ದಿ ಇದೆ. ನಿಮ್ಮ ರಾಶಿಯ ಒಡೆಯನಾದಂತಹ ಧೈರ್ಯ ಮತ್ತು ಪರಾಕ್ರಮದ ಸಂಕೇತವಾದ ಕುಜ ಗ್ರಹ ಅಥವಾ ಮಂಗಳ ಗ್ರಹನು ಈ ವಾರದಲ್ಲಿ ಧನಸ್ಸು ರಾಶಿಗೆ ತನ್ನ ಪ್ರವೇಶವನ್ನು ಮಾಡುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮೇಷ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದ ಸುದ್ದಿಯಾಗಿದೆ. ಏಕೆಂದರೆ ಕಳೆದ ಸುಮಾರು ದಿನಗಳಿಂದ ಮಂಗಳನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುತ್ತಿದ್ದನು. ಅಷ್ಟಮದಲ್ಲಿ ಯಾವಾಗ ಲಗ್ನಾಧಿಪತಿ ಇರುತ್ತಾನೋ ಆಗ ಆ ವ್ಯಕ್ತಿಗೆ ಇಲ್ಲಸಲ್ಲದ ತೊಂದರೆಗಳು, ಮಾನಸಿಕ ನೆಮ್ಮದಿ ಹಾಳಾಗುವ ಸನ್ನಿವೇಶಗಳು ಮತ್ತು ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದ ಅಡೆತಡೆಗಳು ಎದುರಾಗುತ್ತವೆ. ಬಹುಶಃ ಕಳೆದ ಕೆಲವು ದಿನಗಳಿಂದ ನೀವೆಲ್ಲರೂ ಇಂತಹ ಸಮಸ್ಯೆಗಳನ್ನು ಅನುಭವಿಸಿರಬಹುದು. ಅಂದುಕೊಂಡ ಕೆಲಸ ಸಮಯಕ್ಕೆ ಆಗದೇ ಇರುವುದು ಅಥವಾ ಅನಾರೋಗ್ಯದ ಭಯ ನಿಮ್ಮನ್ನು ಕಾಡಿರಬಹುದು. ಆದರೆ ಈ ವಾರದಿಂದ ಅದೆಲ್ಲದಕ್ಕೂ ಒಂದು ಪೂರ್ಣ ವಿರಾಮ ಬೀಳಲಿದೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ಈಗ ಅಷ್ಟಮ ಸ್ಥಾನವನ್ನು ಕಳೆದು ನಿಮ್ಮ ರಾಶಿಯ ಭಾಗ್ಯ ಸ್ಥಾನವಾದ 9ನೇ ಮನೆಗೆ ಪ್ರವೇಶ ಮಾಡುತ್ತಿದ್ದಾನೆ. 9ನೇ ಮನೆಯು ಧರ್ಮಸ್ಥಾನ ಮತ್ತು ಅದೃಷ್ಟದ ಸ್ಥಾನವಾಗಿದೆ. ವಿಶೇಷವೇನೆಂದರೆ ಧನಸ್ಸು ರಾಶಿಯು ಮಂಗಳನಿಗೆ ಮಿತ್ರಕ್ಷೇತ್ರವಾಗಿದೆ. ತನ್ನ ಮಿತ್ರನ ಮನೆಯಲ್ಲಿ ಮತ್ತು ಅದೃಷ್ಟದ ಮನೆಯಲ್ಲಿ ಬಂದು ಕೂರುವ ನಿಮ್ಮ ರಾಶ್ಯಾಧಿಪತಿಯು ನಿಮ್ಮನ್ನು ಕೈ ಹಿಡಿದು ನಡೆಸಲಿದ್ದಾನೆ. ಇಷ್ಟು ದಿನ ನಿಮ್ಮ ಹಿಂದೆ ಇದ್ದಂತಹ ಅಡೆತಡೆಗಳು, ಕತ್ತಲೆಯೂ ಸರಿದು ಬೆಳಕು ಮೂಡುವಂತಹ ಸಮಯ ಇದಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಜಡತ್ವ ಹೋಗಿ ಹೊಸ ಚೈತನ್ಯ ಮತ್ತು ಉತ್ಸಾಹ ನಿಮ್ಮಲ್ಲಿ ತುಂಬಿಕೊಳ್ಳಲಿದೆ. ಕೇವಲ ಮಂಗಳನ ಸ್ಥಾನ ಬದಲಾವಣೆ ಮಾತ್ರವಲ್ಲದೆ ಮತ್ತೊಂದು ಅದ್ಭುತವಾದ ಗ್ರಹ ಸ್ಥಿತಿ ಈ ವಾರ ನಿರ್ಮಾಣವಾಗುತ್ತಿದೆ. ಅದೇನೆಂದರೆ ನಿಮ್ಮ ಅದೃಷ್ಟ ಸ್ಥಾನಕ್ಕೆ ಬಂದಿರುವ ಮಂಗಳನ ಮೇಲೆ ಸಾಕ್ಷಾತ್ ದೇವಗುರು ಬೃಹಸ್ಪತಿಯ ದೃಷ್ಟಿ ನೇರವಾಗಿ ಬೀಳುತ್ತಿದೆ. ಸದ್ಯಕ್ಕೆ ಗುರು ಗ್ರಹವು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದು, ಅಲ್ಲಿಂದ ತನ್ನ ಶುಭ ದೃಷ್ಟಿಯ ಮೂಲಕ ನಿಮ್ಮ ಭಾಗ್ಯ ಸ್ಥಾನದಲ್ಲಿರುವ ಮಂಗಳನನ್ನು ವೀಕ್ಷಿಸುತ್ತಿದ್ದಾನೆ. ಯಾವಾಗ ಲಗ್ನಾಧಿಪತಿಯ ಮೇಲೆ ಭಾಗ್ಯಾಧಿಪತಿಯ ಅಥವಾ ಗುರುವಿನ ದೃಷ್ಟಿ ಬೀಳುತ್ತದೆಯೋ ಆಗ ಆ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಎಂಬುದು ಹುಡುಕಿಕೊಂಡು ಬರುತ್ತದೆ. ನೀವು ಮಾಡುವ ಪ್ರತಿಯೊಂದು ಪ್ರಯತ್ನಕ್ಕೂ ದೈವಬಲದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯುವಂತಹ ಯೋಗ ಈ ವಾರ ನಿಮಗೆ ಕೂಡಿ ಬಂದಿದೆ. ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದಾದರೆ, ಸ್ವಂತ ಉದ್ಯೋಗವನ್ನು ಮಾಡುತ್ತಿರುವ ಮೇಷ ರಾಶಿಯವರಿಗೆ ಇದು ಸುವರ್ಣ ಕಾಲ ಎಂದೇ ಹೇಳಬಹುದು. ಯಾರ ಹಂಗಿಲ್ಲದೆ ಸ್ವತಂತ್ರವಾಗಿ ವ್ಯಾಪಾರ ಅಥವಾ ವೃತ್ತಿಯನ್ನು ಮಾಡುವವರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಭಾಗ್ಯ ಸ್ಥಾನದಲ್ಲಿ ಕುಜ ಗ್ರಹ ಇರುವುದರಿಂದ ನಿಮ್ಮ ನಿರ್ಧಾರಗಳು ಬಹಳ ನಿಖರವಾಗಿರುತ್ತವೆ. ನೀವು ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಎಂದು ಅಂದುಕೊಳ್ಳುತ್ತೀರೋ ಅದೇ ರೀತಿಯಲ್ಲಿ ಅದನ್ನು ಕಾರ್ಯಗತಗೊಳಿಸಲು ಬೇಕಾದಂತಹ ಶಕ್ತಿ ಮತ್ತು ಬುದ್ಧಿವಂತಿಕೆ ನಿಮಗೆ ಪ್ರಾಪ್ತವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಇಮ್ಮಡಿಯಾಗುತ್ತದೆ. ಹಾಗೆಯೇ ಖಾಸಗಿ ಕಂಪನಿಗಳಲ್ಲಿ ಅಥವಾ ಇನ್ನಿತರ ಕಡೆಗಳಲ್ಲಿ ಉದ್ಯೋಗದಲ್ಲಿರುವವರಿಗೆ ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಅನಿಶ್ಚಿತತೆ ಮತ್ತು ಭಯ ಕಾಡುತ್ತಿತ್ತು. ಕೆಲಸದಲ್ಲಿ ಕಿರಿಕಿರಿ, ಮೇಲಧಿಕಾರಿಗಳ ಒತ್ತಡ ಅಥವಾ ಕೆಲಸ ಹೋಗಬಹುದೇನೋ ಎಂಬ ಭಯ ಮೇಷ ರಾಶಿಯವರನ್ನು ಕಾಡಿತ್ತು. ಏಕೆಂದರೆ 6ನೇ ಮನೆಯ ಅಧಿಪತಿಯಾದ ಬುಧ ಗ್ರಹನು ಅಷ್ಟಮದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಉಂಟಾಗಿರುವುದು ಸಹಜ. ಆದರೆ ಈ ವಾರ ಮಂಗಳನು ಭಾಗ್ಯ ಸ್ಥಾನಕ್ಕೆ ಬಂದ ತಕ್ಷಣ ನಿಮ್ಮಲ್ಲಿ ಒಂದು ಅದ್ಭುತವಾದ ಧೈರ್ಯ ಮನೆ ಮಾಡುತ್ತದೆ. ಎಂತಹದ್ದೇ ಪರಿಸ್ಥಿತಿ ಬಂದರೂ ಎದುರಿಸಬಲ್ಲೆ ಎಂಬ ಛಲ ನಿಮ್ಮಲ್ಲಿ ಮೂಡುತ್ತದೆ. ಈ ಕೆಲಸ ಇಲ್ಲದಿದ್ದರೆ ಮತ್ತೊಂದು ಕೆಲಸ ಸಿಗುತ್ತದೆ, ನನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ ಎಂಬ ಆತ್ಮವಿಶ್ವಾಸ ನಿಮ್ಮದಾಗುತ್ತದೆ. ಈ ಧೈರ್ಯವೇ ನಿಮ್ಮನ್ನು ಎಲ್ಲಾ ಸಂಕಷ್ಟಗಳಿಂದ ಪಾರು ಮಾಡುತ್ತದೆ. ನಿಮ್ಮ ಕೆಲಸದಲ್ಲಿ ನೀವು ತೋರಿಸುವಂತಹ ವೇಗ ಮತ್ತು ನಿಖರತೆಯನ್ನು ಕಂಡು ನಿಮ್ಮ ವಿರೋಧಿಗಳೇ ಬೆರಗಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ, ಗುರು ದೃಷ್ಟಿ ಇರುವುದರಿಂದ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ನಿಮ್ಮ ಕೈಯಲ್ಲಿದೆ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಂತಹ ಯೋಗವೂ ಇದೆ. ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯಗಳು ನಡೆಯುವ ಬಗ್ಗೆ ಅಥವಾ ದೈವಯಾತ್ರೆಗಳನ್ನು ಮಾಡುವ ಬಗ್ಗೆ ಚರ್ಚೆಗಳು ನಡೆಯಬಹುದು. ಒಟ್ಟಾರೆಯಾಗಿ ನಿಮ್ಮ ರಾಶ್ಯಾಧಿಪತಿಯ ಬಲ ನಿಮಗೆ ಸಿಕ್ಕಿರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಕಳೆ ಬರುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಈಗ ಈ ವಿಡಿಯೋದ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ.
ಅದೇ ಮೇಷ ರಾಶಿಯವರು ಈ ವಾರ ವಹಿಸಬೇಕಾದ ಎಚ್ಚರಿಕೆ ಮತ್ತು ಗಮನ ಹರಿಸಬೇಕಾದ ವಿಷಯಗಳು. ಗ್ರಹಗಳ ಸಂಚಾರವು ಎಷ್ಟೇ ಶುಭವಾಗಿದ್ದರೂ ಕೆಲವು ಗ್ರಹಗಳ ಸ್ಥಿತಿಯು ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ನೀಡುತ್ತವೆ. ಮುಖ್ಯವಾಗಿ ನೀವು ಈ ವಾರ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲೇಬೇಕು. ಮಂಗಳನು ಶುಭ ಸ್ಥಾನಕ್ಕೆ ಬಂದಿದ್ದರೂ ನಿಮ್ಮ ರಾಶಿಯ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ಸಂಚರಿಸುತ್ತಿವೆ. ಅಲ್ಲದೆ ಇನ್ನೂ ಹಲವು ಗ್ರಹಗಳ ಪ್ರಭಾವ ಅಷ್ಟಮದ ಮೇಲೆ ಇರುವುದರಿಂದ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಉಷ್ಣಕ್ಕೆ ಸಂಬಂಧಿಸಿದ ಬಾಧೆಗಳು, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ರಕ್ತದ ಒತ್ತಡದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಊಟದ ವಿಚಾರದಲ್ಲಿ ಮತ್ತು ನಿದ್ರೆಯ ವಿಚಾರದಲ್ಲಿ ನೀವು ಶಿಸ್ತನ್ನು ಪಾಲಿಸುವುದು ಬಹಳ ಮುಖ್ಯ. ಅನಗತ್ಯವಾಗಿ ಹೊರಗಡೆ ತಿನ್ನುವುದನ್ನು ಕಡಿಮೆ ಮಾಡಿ ಸಾತ್ವಿಕವಾದ ಆಹಾರವನ್ನು ಸೇವಿಸುವುದು ಉತ್ತಮ. ಅದೇ ರೀತಿಯಾಗಿ ಮಕ್ಕಳಿರುವವರು ತಮ್ಮ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಒಳ್ಳೆಯದು. ಅಷ್ಟಮದಲ್ಲಿ ಗ್ರಹಗಳ ಒತ್ತಡ ಹೆಚ್ಚಿರುವುದರಿಂದ ಮನಸ್ಸಿನಲ್ಲಿ ಆಗಾಗ ಸಣ್ಣ ಆತಂಕ ಅಥವಾ ಗೊಂದಲ ಮೂಡುವುದು ಸಹಜ. ಆದರೆ ಇದಕ್ಕೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿಕೊಂಡರೆ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಪರಿಹಾರ ಏನೆಂದರೆ, ಸೂರ್ಯನು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ನೀವು ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನು ಪಠಣೆ ಮಾಡಬೇಕು. ಸೂರ್ಯದೇವನು ಆರೋಗ್ಯದ ಕಾರಕನಾಗಿದ್ದಾನೆ. ಹಾಗಾಗಿ ಬೆಳಿಗ್ಗೆ ಎದ್ದು ಶುದ್ಧರಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ಆದಿತ್ಯ ಹೃದಯವನ್ನು ಕೇಳಿಸಿಕೊಳ್ಳಿ ಅಥವಾ ಪಠಿಸಿ. ಇದರಿಂದ ನಿಮಗೆ ಬರಬಹುದಾದಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಹಾಗೆಯೇ ಮಂಗಳನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಇರುವಂತಹ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮದಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮೇಷರಾಶಿಯವರೇ, ಇದು ನಿಮಗೆ ಬದಲಾವಣೆಯ ವಾರ. ಕಷ್ಟದ ದಿನಗಳು ಕಳೆದು ಸುಖದ ದಿನಗಳು ಆರಂಭವಾಗುವ ಸಮಯ. ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದಾಗುತ್ತದೆ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ಕೇವಲ ಗ್ರಹಗಳ ಸಾಮಾನ್ಯ ಪ್ರಭಾವದ ಆಧಾರದ ಮೇಲೆ ನೀಡಲಾಗಿದೆ. ನಿಮ್ಮ ವೈಯಕ್ತಿಕ ಕುಂಡಲಿಯು ವಿಭಿನ್ನವಾಗಿರಬಹುದು. ಉತ್ತಮ ಮಾರ್ಗದರ್ಶನಕ್ಕಾಗಿ ನೀವು ವೈಯಕ್ತಿಕವಾಗಿ ತಿಳಿದುಕೊಳ್ಳುವುದು ಸೂಕ್ತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ದಿನವಿಡೀ ಶುಭವಾಗಲಿ.